ಹೇಗ್ ಮೋದಿ ಸರ್ಕಾರ ಆರಂಭದಿಂದಲೇ ಕಾರ್ಪೊರೇಟ್ ವಲಯವನ್ನ ಸಾಕ್ತಾ ಬಡವರ ಶೋಷಣೆಗೆ ನಿಂತು ಬಿಟ್ಟಿತು ಅನ್ನೋದಕ್ಕೆ ಅದು ಜಾರಿಗೆ ತಂದಂಥ ತೆರಿಗೆ ನೀತಿನೇ ಇಲ್ಲಿ ಸಾಕ್ಷಿ. ಇಡೀ ತೆರಿಗೆ ವ್ಯವಸ್ಥೆಯನ್ನ ತಲೆ ಕೆಳಗೆ ಮಾಡಿ ಶ್ರೀಮಂತರಿಗೆ ಇನ್ನಷ್ಟು ಲಾಭ ಮಾಡ್ಕೊಳ್ಳೋದಿಕ್ಕೆ, ಇನ್ನಷ್ಟು ದೋಚ್ಕೊಳ್ಳೋದಿಕ್ಕೆ ಬಾಗ್ಲನ್ನೇ ತೆರೆದು ನಿಂತು ಬಿಟ್ಟು ಈ ಸರ್ಕಾರ. ಯಾವುದೇ ರಾಜ್ಯ ಅಥವಾ ದೇಶದಲ್ಲಿ ಹೇಗದು ಆದಾಯವನ್ನ ತರುತ್ತೆ ಮತ್ತೆ ಹೇಗದನ್ನ ಖರ್ಚು ಮಾಡುತ್ತೆ ಅನ್ನೋದೇ ಮುಖ್ಯವಾಗುತ್ತೆ, ಮತ್ತದು ಅದರ ಅಭಿವೃದ್ಧಿಯ ಸ್ವರೂಪವನ್ನ ನಿರ್ಧಾರ ಮಾಡುತ್ತೆ. ಹಣ ಸಂಗ್ರಹಣೆಗೆ ಮುಖ್ಯ ಮೂಲನೇ ತೆರಿಗೆ. ಶ್ರೀಮಂತರು, ಮಧ್ಯಮ ವರ್ಗದವರು ಮತ್ತು ಬಡವರಿಂದ ಸರ್ಕಾರ ತೆರಿಗೆಗಳನ್ನ ಸಂಗ್ರಹ ಮಾಡುತ್ತೆ. ಸಾಮಾನ್ಯವಾಗಿ ಶ್ರೀಮಂತರಿಂದ ಹೆಚ್ಚು ತೆರಿಗೆ ಮತ್ತು ಬಡವರಿಂದ ಕಡಿಮೆ ತೆರಿಗೆಯನ್ನ ಸಂಗ್ರಹಿಸೋದು ಆರ್ಥಿಕ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಒಂದು ನ್ಯಾಯಯುತವಾದಂತಹ ನೀತಿ. ಆದ್ರೆ ಮೋದಿ ಸರ್ಕಾರ ಮಾಡಿದ್ದೇನು, ಮಾಡ್ತಾ ಇರೋದೇನು? ಅದು ಇಂಥದ್ದೊಂದು ಸಹಜ ನೀತಿಗೆ ವ್ಯತಿರಿಕ್ತವಾಗಿ ಕಳೆದೊಂದು ದಶಕದಿಂದಲೂ ಬಡವರನ್ನೇ ತೆರಿಗೆ ಹೆಸರಲ್ಲಿ ಹಿಂಡಿ ಹಾಕ್ತಾ ಇದೆ. ಈ ಬಗ್ಗೆ ಸರ್ಕಾರದ ಅಂಕಿಅಂಶಗಳನ್ನೇ ಈಗ ಕಾಂಗ್ರೆಸ್ನ ಪ್ರವೀಣ್ ಚಕ್ರವರ್ತಿ ದೇಶದ ಮುಂದಿಟ್ಟಿದ್ದಾರೆ. ಮೋದಿ ಸರ್ಕಾರ ಸಂಗ್ರಹಿಸುವಂತಹ ₹100 ತೆರಿಗೆಯಲ್ಲಿ ಬಡವರಿಂದ ವಸೂಲಿ ಮಾಡುವಂತಹ ಪಾಲೇ ದೊಡ್ಡದಾಗಿದೆ. ಅದು ಸುಮಾರು ₹42. ಇನ್ನು ಮಧ್ಯಮ ವರ್ಗ ಮತ್ತು ಶ್ರೀಮಂತರಿಂದ ತಲಾ ₹26 ಸಂಗ್ರಹ ಮಾಡುತ್ತೆ. ಹಿಂದಿನ ಮನಮೋಹನ್ ಸಿಂಗ್ ಅವರ ಸರ್ಕಾರ ಪ್ರತಿ ₹100 ತೆರಿಗೆಯಲ್ಲಿ ಬಡವರಿಂದ ₹28 ಮತ್ತು ಶ್ರೀಮಂತರಿಂದ ₹38 ಪಡಿತಾ ಇತ್ತು. ಮೋದಿ ಸರ್ಕಾರ 2014ರಲ್ಲಿ ಅಧಿಕಾರಕ್ಕೆ ಬಂದಾಗಲೂ ಕೂಡ ಇದೇ ವ್ಯವಸ್ಥೆ ಇತ್ತು. ಶ್ರೀಮಂತರಿಂದ ಹೆಚ್ಚು ಮತ್ತು ಬಡವರಿಂದ ಕಡಿಮೆ ತೆರಿಗೆಯನ್ನ ಸಂಗ್ರಹ ಮಾಡಲಾಗ್ತಾ ಇತ್ತು. ಆದ್ರೆ ಯಾವಾಗ ಮೋದಿ ನಿಲುವು ಕಾರ್ಪೊರೇಟ್ಗಳ ಪರ ಆಯಿತು, ತೆರಿಗೆ ವ್ಯವಸ್ಥೆ ಕೂಡ ಉಲ್ಟಾ ಆಗೋಯ್ತು. ಜನಸಾಮಾನ್ಯರು ಹೆಚ್ಚು ತೆರಿಗೆಯನ್ನ ಕಟ್ಟಬೇಕಾಯ್ತು. ಶ್ರೀಮಂತ ಕಾರ್ಪೊರೇಟರ್ಗಳಿಗೆ ದೊಡ್ಡ ಮಟ್ಟದಲ್ಲಿ ತೆರಿಗೆ ವಿನಾಯಿತಿ ಸಿಗುವಂತಾಯ್ತು. ಕಾರ್ಪೊರೇಟ್ ತೆರಿಗೆಗಳನ್ನ ಕಡಿಮೆ ಮಾಡಿದ್ರಿಂದ ಆದಂತಹ ನಷ್ಟವನ್ನ ಜನಸಾಮಾನ್ಯರು ಪಾವತಿಸುವಂತಹ ಹೆಚ್ಚಿನ ಪರೋಕ್ಷ ತೆರಿಗೆಗಳ ಮೂಲಕ ಸರಿದೂಗಿಸುವಂತಹ ಕಸರತ್ತನ್ನ ಮೋದಿ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದಿದೆ ಅಂತ ಹೇಳ್ತಾರೆ ಪರಿಣಿತರು. ಕಡಿಮೆ ಕಾರ್ಪೊರೇಟ್ ತೆರಿಗೆಗಳು ದೊಡ್ಡ ಆರ್ಥಿಕತೆಗೆ ಸಹಾಯ ಮಾಡುತ್ತೆ ಅನ್ನುವಂಥ ಒಂದು ಹಸಿ ವಾದವನ್ನ ಮುಂದೆ ಮಾಡಲಾಗಿದೆ ಅಂತ ಪರಿಣಿತರು ಹೇಳ್ತಾರೆ. ಹೀಗ್ ಮಾಡೋದ್ರಿಂದ ಎಲ್ರಿಗೂ ಪ್ರಯೋಜನವಾಗುತ್ತೆ ಅನ್ನುವಂಥ ಭ್ರಮೆಯನ್ನ ಹಬ್ಬಿಸಲಾಗಿದೆ. ಆದ್ರೆ ವಾಸ್ತವ ಯಥಾ ಪ್ರಕಾರ ಬೇರೆನೇ ಇದೆ. ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ GDPಯ 26% ಖಾಸಗಿ ಹೂಡಿಕೆ ಪಾಲು ಮೋದಿ ದರ್ಬಾರ್ನಲ್ಲಿ 22% ಕುಸಿದಿದೆ. ಶ್ರೀಮಂತ ಕಾರ್ಪೊರೇಟರ್ಗಳು ಕಡಿಮೆ ತೆರಿಗೆಯ ರಿಯಾಯಿತಿಯನ್ನು ಪಡೆದ್ರು. ಆ ಉಳಿತಾಯವನ್ನು ಮತ್ತಷ್ಟು ಹೂಡಿಕೆ ಮಾಡಲು ಬಳಸುವ ಮೂಲಕ ಹಿಂದಿರುಗಿಸದೆ ಅದನ್ನು ಕೂಡ ತಮ್ಮ ಜೇಬಿಗೆ ಹಾಕೊಂಡ್ರು. ಮೋದಿ ಸರ್ಕಾರ ಮಾತ್ರ ಬಡವರ ಮೇಲೆ ತೆರಿಗೆಯನ್ನ ಹೇರ್ತಾ ದುಡಿದು ತಿನ್ನುವ ಅವರ ಬದುಕನ್ನೇ ಹೈರಾಣಾಗಿಸ್ಬಿಡ್ತು. ಹೋಗ್ಲಿ, ಬಡವರಿಂದ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ನೆಪದಲ್ಲಿ ಕಿತ್ತುಕೊಳ್ಳುವಂತಹ ಸರ್ಕಾರ ಅವ್ರಿಗೆ ಅದೇ ಮಟ್ಟದಲ್ಲಿ ಹಿಂದಿರುಗಿಸೋದನ್ನಾದ್ರೂ ಮಾಡ್ತಾ ಇದೆಯಾ ಅಂತ ಅಂದ್ರೆ ಅದೂ ಇಲ್ಲ. ಅಲ್ಲಂತೂ ದೊಡ್ಡ ಮೋಸ. ವೆಚ್ಚ ಮಾಡಿದ ಪ್ರತಿ ₹100ಗಳಲ್ಲಿ ಮೋದಿ ಸರ್ಕಾರ ಜನ ಕಲ್ಯಾಣಕ್ಕೆ ಹಾಕ್ತಾ ಇರೋದು ಸುಮಾರು ₹18 ಮಾತ್ರ. ಮನಮೋಹನ್ ಸಿಂಗ್ ಅವರ ಸರ್ಕಾರ ಜನ ಕಲ್ಯಾಣಕ್ಕಾಗಿ ₹21 ಖರ್ಚು ಮಾಡಿತ್ತು. ಹಾಗಾದ್ರೆ ಮೋದಿ ಸರ್ಕಾರ ಬಡವರಿಗಾಗಿ ಮಾಡಿದ್ದೇನು ಈ 10 ವರ್ಷಗಳಲ್ಲಿ? ಬಡವರನ್ನ ತುಳಿತಾನೆ ತನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಶ್ರೀಮಂತರನ್ನ ಬೆಳೆಸ್ತಾ ಬಂದಿರುವಂತಹ ಮೋದಿ ಸರ್ಕಾರ ಈಗ ರಾಮನ ಹೆಸರು ಹೇಳಿ ಅವರೆಲ್ಲರೂ ಮೈಮರೆಯೋ ಹಾಗೆ ಮಾಡಿ ಮತ್ತೊಂದು ಚುನಾವಣೆ ಗೆಲ್ಲೋದಿಕ್ಕೆ ತಯಾರಿ ನಡೆಸಿದೆ.